ಏನೋ ಇಷ್ಟು ವರ್ಷ ಆದರೂ ನಿಮ್ಮ ಹುಡುಗಿನ ಇಂಟ್ರೊಡ್ಯೂಸೇ ಮಾಡಿರಲಿಲ್ಲ? ಎಷ್ಟು ಸರಿ ಅಂತ ನಾನು ಕೇಳೋದು. ಇವಳೇನೆ ಸಾರಿ ನಿನ್ನ ಫ್ರೆಂಡ್ಸ್ನೆಲ್ಲ ನೋಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು. ತುಂಬ ಇಂಟೆಲಿಜೆಂಟ್ ಅಂತ ಕೊಬ್ಬು. ನಮ್ಮ ತಾತ ಸ್ವಲ್ಪ ಓಲ್ಡ್ ಟೈಪು. ಅವ್ರಿಗೆ ಈ ಊರಲ್ಲೇ ಓದಬೇಕು, ಇಲ್ಲೇ ಕೆಲಸ ಮಾಡಬೇಕು. ಓದಿದ ತಕ್ಷಣ ಮದುವೆ ಅಂತ ಹೇಳಿದ್ರು. ಆಗಲ್ಲ ಅಂತ ನಾವಿಬ್ರು ಆ ಊರಿಗೆ ಬಂದ್ಬಿಟ್ವಿ. ಅದಕ್ಕೋಸ್ಕರ ತುಂಬ ಕೋಪದಲ್ಲಿದ್ದಾರೆ ಅವರು. ಸ್ವಲ್ಪ ನೋಡ್ಕೊಂಡಿರೋ. ಏನೋ ಅದಕ್ಕೆ ಯಾರು ಬರ್ತಿದಾರೆ ನೋಡಿ. ಕೀರ್ತಿ ಬನ್ನಿ ಅಲ್ಲೇ ಮಾತಾಡೋಣ. ನೀವ್ ಹೇಳದ್ಮೇಲೆ ಮುಗಿತಣ್ಣ. ನಮಸ್ಕಾರ ತಾತ. ತಾತ ನೀವು ನಮಸ್ಕಾರ ಮಾಡಿ ಬೇಗ. ಏಯ್ ಚಿಚ್ಚಿ, ಏನೋ ಕೃಷ್ಣ ಏನ್ ನನ್ ಕಾಲಿಗೆ ಬೀಳ್ತಿದ್ದಾರೆ. ಆ ಹುಚ್ಚು ತಾತ ಯಾವಾಗ್ಲೂ ಸತ್ತೋಗಿದ್ದಾನೆ ಅಂತ ಹೇಳು. ಯಾಕಣ್ಣ ದೊಡ್ಡ ಮಾತುಗಳೆಲ್ಲ ಮಾತಾಡ್ತಿದ್ದೀರಾ? ಅವ್ನ್ ಮಡ್ರಾಸ್ಗೆ ಹೋಗಿ ದೊಡ್ಡ ಉದ್ಯೋಗದಲ್ಲಿದ್ದಾನೆ. ಈ ಊರಲ್ಲೇ ಇದ್ದು ಏನ್ ಮಾಡ್ತಿದ್ದ? ಇವಾಗ ಯಾರಾದ್ರೂ ಕೇಳಿದ್ರಾ? ಇಲ್ಲ ತಾನೆ. ಮತ್ತ್ಯಾಕ್ ಪಂಚಾಯಿತಿ ಮಾಡ್ತಿದ್ಯಾ? ಇವನು ಯಾರು? ಇವ್ನು ನನ್ನ ಫ್ರೆಂಡ್ ತಾತ. ನನ್ನ ಫ್ರೆಂಡ್ ತಾತ. ನಮ್ಮ ಮನೇಲಿ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತ. ಉಳ್ಕೊಂಡು ಹೋಗೋದಕ್ಕೆ ಮನೇಲೊಬ್ಬ ಕೋತಿ ಸಾಲ್ದಾ? ಡ್ರೆಸ್ ನೋಡು, ಭಿಕ್ಷೆ ಬೇಡೊಂತರ. ಏಯ್ ಕೃಷ್ಣ, ಅಪ್ಪ ಇವ್ ನನ್ ಕಣ್ಣಿ ಕಾಣಿಸ್ಬಾರ್ದು. ಮಗುಗೆ ಮದ್ವೆ ಕಳೆ ಬಂದ್ಬಿಡ್ತಲ್ವಾ? ಇವಳಂದ್ರೆ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ. ಜರ್ಗಿ ಜರ್ಗಿ ಅಕ್ಕ, ನೀನ್ ಮೊದ್ಲೇ ಹಾರ್ಲಿಕ್ಸ್ ಬೇಡ ಕುಡಿ ಅಕ್ಕ, ಕುಡಿ. ಜಾಗ ಬಿಡಿ. ನಮ್ ಸೊಸೆ ನಾನ್ ಸರಿಯಾಗೇ ನೋಡಿಲ್ಲ. ಅಪ್ಪ ಏಯ್ ಇವನ್ ಬೇರೆ. ಕೋಮಲವಳ್ಳಿ ನಿನ್ಗಿಷ್ಟ ಅಂತ ಟೌನಿಂದ ಅಲ್ವಾ ತಗೊಂಡ್ಬಂದಿದ್ದೀನಿ, ತಗೋ. ಮುಂದಿನ ವರ್ಷದಷ್ಟೊತ್ತಿಗೆ ಒಂದು ಮಗುನ ಕೊಟ್ಬಿಟ್ಟು ಅತ್ತೆ ಕೈಲಿ ಕೊಡ್ಬೇಕು. ಒಳಗ್ ಬಾ, ಒಳಗ್ ಬಾ. ಬಾ. ಲೇ ಕೋಮಲವಳ್ಳಿ ನಮ್ಮ ಅಜ್ಜಿ ಹೆಸರು ಕೀರ್ತಿ. ಒರಿಜಿನಲ್ ಹೆಸರು ಅದೇ. ಸಿಟಿಯಲ್ಲೆಲ್ಲ ಕಿಂಡಲ್ ಮಾಡ್ತಾರಂತ ಬದಲಾಯಿಸ್ಕೊಂಡ್ಲು. ಬಾರೋ. ಇವಳೇನು ಜೀವನದಲ್ಲಿ ಹುಡುಗರ್ನೇ ನೋಡಿಲ್ಲ ಅನ್ಸತ್ತೆ. ಅಯ್ಯೋ 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 ಮಾನ್ಗೆಟ್ಟೋನೆ, ಯಾರೋ ನೀನು? ಯಾಕೋ ಇಲ್ಲಿ ಕುತ್ಕೊಂಡೆ? ಎದ್ದೇಳು ಎದ್ದೇಳು, ತಲೆ ಕೆಟ್ಟೋನೆ, ಯಾಕೋ ಕುತ್ಕೊಂಡೆ? ಹೋಗ. ಅಯ್ಯಯ್ಯೋ, ಯಾವ ಜಾತಿನೋ ಯಾವ ಕುಲಾನೋ, ಎಲ್ಲಿ ಕೂತಿದ್ನಲ್ಲ. ಯಾರಾದ್ರೂ ನೀರ್ ತಗೊಂಡ್ ಬಂದ್ರೋ ಬೇಗ. ಅಯ್ಯೋ ಭಗವಂತ, ಅಪವಿತ್ರ ಮಾಡ್ಬಿಟ್ಟ. ನೀರ್ ತಗೊಂಡ್ ಬಂದ್ರು. ಅಯ್ಯೋ ನೀರು. ಅಯ್ಯೋ ಯಾವ ಗೋತ್ರನೋ ಏನ್ ಕಥೆನೋ. ಅಪವಿತ್ರ ಪವಿತ್ರೋ ಭವ. ಅಯ್ಯೋ ದೇವ್ರೇ ಕಾಪಾಡಪ್ಪ. ಗೋವಿಂದ, ನನ್ ಸಾಯ್ಸಕತೆ ಕರ್ಕೊಂಡ್ ಬಂದ್ಯಾ? ನೀವು ದೊಡ್ಡ ಸಂಪ್ರದಾಯಸ್ಥರು, ನಾನು ಹೊರಡ್ತೀನಿ. ನಮ್ಮ ಅಜ್ಜಿ ಕಣ, ಅವ್ರಿಗೆ ಸ್ವಲ್ಪ ಲೂಸ್ ಇರ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋ. ಲೂಸ್ ಅವರು ಹೆಂಗ್ ಹೊಡೆದ್ಲು ಗೊತ್ತಾ ಮುದ್ಕ? ಸಾಕು ಆನಂದವಲ್ಲಿ, ಸಾಕು ಸಾಕು, ನಿಲ್ಸು. ನನ್ನ ಹೆಸರು ಪೂಜಾ. ಅದು ಗೊತ್ತಾಯ್ತು. ಶಿ, ಟೋಟಲ್ ಕುಟುಂಬನೇ ಲೂಸ್ ಅನ್ಸುತ್ತೆ. ಲೇ ಏನೋ ಇದು? ಏನು ಹೀಗ್ ನಿಂತಿದ್ಯಾ? ಯಾಕೆ ಸ್ನಾನ ಮಾಡಬಾರ್ದಾ? ಅದಕ್ಕೆ ಇಲ್ಲಿ ಹೀಗೆ ಸ್ನಾನ ಮಾಡಬೇಕು, ಬಾತ್ರೂಮ್ ಸಿಗಲ್ಲ. ತಗೋ, ಡ್ರೆಸ್ ಬಿಚ್ಚಿ ಇದನ್ನ ಕಟ್ಕೋ. ಇದು ಯಾರ ಸೈಜಿಗೋ? ನಾನು ಸಂಜೆ ಸ್ನಾನ ಮಾಡ್ತೀನಿ. ಹಲೋ, ಸ್ನಾನ ಮಾಡ್ದಿರಾ ಒಳಗ್ ಬರ್ಬಾರ್ದು, ಅಜ್ಜಿ ಬೈತಾರೆ. ಏ ಕುಳ್ಳ, ಹೊಡೆದ್ರೆ ಕೆಳಗೆ ಹೋಗ್ಬಿಡ್ತೀಯ. ಪುಟ್ಕೋಸಿ ಹಾಕೊಂಡು ಸ್ನಾನ ಮಾಡಲ್ಲ ನಾನು. ಹಂಗಾರೆ ಪುಟ್ಕೋಸಿ ಇಲ್ದಿರಾನೆ ಸ್ನಾನ ಮಾಡು. ಅಮ್ಮ ಸಾರ್ ಏನ್ ಹಿಂಗ್ ನಿದ್ದೆ ಹೋತಾವ್ರೆ? ಸಾರ್ ಎದ್ದೊಳ್ಳಿ ಸಾರ್. ಸಾರ್ ನಾನೇ ಸಾರ್, ಹೊಡಿಬೇಡ್ರಿ. ಏನಯ್ಯ? ಎದ್ದೊಳ್ಳಿ ಸಾರ್,
ನಮ್ಮ ಮನೇಲಿ ಕೋಳಿ ಕೂಗಿದ್ಮೇಲೆ ಮಲ್ಕೋಬಾರ್ದು. ಏಯ್ ಮರ್ಯಾದೆಯಿಂದ ಹೋಗು. ಸಾರ್ ಬನ್ನಿ ಸಾರ್, ತಾತ ಗೊತ್ತಾದ್ರೆ ತೊಂದ್ರೆ ಆಗುತ್ತೆ. ಶಾಂತಾಕಾರಂ ಭುಜಗಶಯನಂ ಒಳ್ಳೇದಾಯ್ತು, ಕಾಫಿ ಆದ್ರೂ ಸಿಕ್ತಲ್ಲ. ತಗೊಳ್ಳಿದ್ನ. ಏನೋ ಇದು? ಹಾಗಲ್ಕಾಯಿ ಜ್ಯೂಸ್. ಏನ್ ಕಾಯಿ? ನಮ್ ತಾತ ರೂಲ್ಸ್ ಪ್ರಕಾರ ಡೈಲಿ ಕುಡಿಬೇಕಿದಿನ, ಹೊಟ್ಟೆ ಕ್ಲೀನ್ ಆಗುತ್ತೆ. ಹಾ ಮುಂದುವರಿರಿ. 10 ನಿಮಿಷ ವಾಕಿಂಗ್, ಬಾತ್ರೂಮ್ಗೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಯ್ಯೋ ಬಾ. ಲೇ, ಕೂತ್ಕೊಂಡ್ರೆ ಬರುತ್ತೆ, ಇದಕ್ಕೆಲ್ಲ ವಾಕಿಂಗ್ ಯಾಕೋ? ಅಯ್ಯೋ ಅಯ್ಯೋ, ಸಾರಿ ರೇ, ಸಾರಿ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಛೇ ಛೇ. ವಾಯು ಅರ್ಜೆಂಟ್ ಆಗ್ತಾ ಇದೆಯಾ? ಇಲ್ಲ ಇಲ್ಲ, ಮಾಡಿಲ್ಲ ಅಂದ್ರೆ 2 ರೌಂಡ್ ವಾಕ್ ಮಾಡು ಆಗುತ್ತೆ. ಅಲ್ಲಿಗೆ ಹೋಗ್ಬೇಡ ಅಂದ್ರೂ ಹೋಗ್ತಾ ಇದ್ದೆ ನೀನು. ನಿನ್ ಬುದ್ಧಿನೇ ಇಲ್ಲ ಒಂದ್ ಸ್ವಲ್ಪನು. ಏನ್ ಮಾಡೋದು? ಇವತ್ತು ಏನ್ ಕೆಲ್ಸ ಇದೆಯೋ? ಎಲ್ಲಿಗ್ರೋ ಹೋಗ್ತಿದ್ದೀರಾ? ಟಾಯ್ಲೆಟ್ಗೆ ಹೋಗೋದ್ ಬೇಡ್ವಾ? ಅದಕ್ಕೆ ಅಯ್ಯ, ಇಲ್ಲೆಲ್ಲ ಓಪನ್ನೇ. ಇಷ್ಟು ಜನಕ್ಕೆ ಎಷ್ಟು ಬಾತ್ರೂಮ್ ಕಟ್ಬೇಕು? ಸುಮ್ನೆ ಏನೇನೋ ಕ್ವಶನ್ಸ್ ಕೇಳ್ಬೇಡ, ಬಾ ಕೆಲ್ಸಕ್ಕೆ ಹೋಗಿ ಬರೋಣ. ಈ ಚಳಿಲಿ ಏನೋ ಬರುತ್ತೆ, ಹಾವು ಬಂದ್ರೂ ಕೂಡ ಗೊತ್ತಾಗಲ್ಲ ಅನ್ಸುತ್ತೆ. ಸೀನು, ಏ ಸೀನು, ಸಾರಿ ಸರ್. ಏ ಸೀನು, ಏನೋ ಮುಗ್ದಾದ್ಮೇಲೆ ಏನ್ ಮಾಡ್ಬೇಕು? ಎದ್ಬಿಟ್ಟು ಹೋಗು. ಹಿಂಗೇನಾ? ಹೆಂಗೋ ತೊಳ್ಕೊಳ್ಳೋದು? ಹೆಲೋ, ಏನು ಡೌಟ್ ಕ್ಲಿಯರ್ ಮಾಡ್ಕೋಬಾರ್ದಾ? ಏ ಸೀನು, ಏಯ್, ಎಲ್ಲ ಎತ್ಕೊಂಡು ಒರೆಸ್ಕೊಳೋ, ಅದನ್ನು ಹೋಗಿ ಕ್ವಶನ್ಸ್ ಕೇಳ್ತಾರ. ಈ ಕತ್ಲಲ್ಲಿ ಕಲ್ಲೆಲ್ಲೋ ಹುಡುಕ್ಲಿ. ತನ್ನೋ ಮಿತ್ರ ಸಂವರುಣಃ ಅಯ್ಯೋ ದೇವ್ರೇ, ಭವತಿ ಕೊಲೆಗಾರರ ಕುಟುಂಬ. ಥು. ಸರ್, ಸುಮ್ಮನೆ ಮೂಗಿಟ್ಕೊಂಡು ಮುಳುಗ್ರಿ ಸರ್. ಥು. ವಾಸು, ವಾಸು ಪ್ಲೀಸ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ದಯವಿಟ್ಟು ನನ್ನ ಹಂಗೆ ನೋಡಬೇಡಿ. ನನಗೆ ಸಾಯೋಂಗಾಗ್ತಿದೆ. ನೀವು ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ನನಗೆ ಗೊತ್ತು. ನನ್ನಿಂದನೇ ನಿಮ್ಮಪ್ಪ ಒಬ್ಬ ಒಳ್ಳೆ ಮನುಷ್ಯನ ಅನ್ಯಾಯವಾಗಿ ಕೊಂದ್ಬಿಟ್ಟೆ. ನಿಮ್ಮ ಹತ್ರ ಕ್ಷಮೆ ಕೇಳೋ ಅರ್ಹತೆ ಕೂಡ ನನಗಿಲ್ಲ. ಇಲ್ಲಿ ನೋಡಿ, ಪ್ಲೀಸ್ ಅಳ್ಬೇಡಿ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನಿಮ್ಮನ್ನ ಯಾಕೆ ಕ್ಷಮಿಸ್ಬೇಕು ನಾನು? ತಪ್ಪು ನಮ್ದೇ ಅಲ್ವಾ? ನಿಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯ್ತು, ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಜೀವನೇ ಇಟ್ಟಿದ್ದಾರೆ. ಇದೆಲ್ಲ ಮೀರಿ ನೀವು ಹೆಂಗೆ ಲವೆಲ್ಲ, ಇವರೆಲ್ಲ ಏನು ಅಂದ್ಕೋತಾರೆ? ಅರ್ಥ ಆಗುತ್ತೆ. ಸುಮ್ಮನೆ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ.
ನಮ್ಮ ಅಪ್ಪ ಸತ್ತಿದ್ದಕ್ಕೆ ನೀವೇನ್ ಕಾರಣ ಅಲ್ಲ. ದಿಢೀರಂತ ಹಾರ್ಟ್ ಅಟ್ಯಾಕ್ ಆಯ್ತು. ಯಾರೇನ್ ಮಾಡಕ್ಕಾಗತ್ತೆ? ಇದಕ್ ಮುಂಚೆನೂ 2 ಸರಿ ಅಟ್ಯಾಕ್ ಆಗಿತ್ತು. ಬೆಳಿಗ್ಗೆನೆ ನಿದ್ದೆ ಮಾಡ್ತಾನೆ. ನೆಮ್ಮದಿಯಾದ ಸಾವು. ಎಷ್ಟು ಜನಕ್ಕೆ ಸಿಗುತ್ತೆ ಇದು ಹೇಳಿ? ಇಷ್ಟೊತ್ತಿಗೆ ನಮ್ಮ ಅಮ್ಮನ ಜೊತೆ ಜಾಲಿಯಾಗಿ ಡ್ಯೂಯೆಟ್ ಹಾಡ್ತಿರ್ತಾರೆ. ನಾ ಇಲ್ಲಿರೋದು ನಿಮ್ಗೆ ಡಿಸ್ಟರ್ಬ್ ಆಗ್ತಿದ್ರೆ ಹೇಳಿ, ನಾನು ಬೇಕಾದ್ರೆ ಹೊರಟ್ಬಿಡ್ತೀನಿ. ಇಲ್ಲ ಇಲ್ಲ ಪರವಾಗಿಲ್ಲ, ನೀವಿಲ್ಲಿ ಇರೋದ್ರಿಂದ ನನಗೇನು ತೊಂದರೆ ಇಲ್ಲ. ಸರಿ ಹಾಗಾದ್ರೆ. ಅಯ್ಯೋ ನಿಧಾನ ಹೋಗು, ಆಮೇಲೆ ಬಿದ್ದಿದ್ಯಾ.